ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿ ಕೆ ಶಿವಕುಮಾರನ್ನ ಪ್ರತಿಪಕ್ಷವಾಗಿ ಬಿಜೆಪಿ ಎದುರಿಸೋದಕ್ಕೆ ಸಮರ್ಥವಾಗಿದೆಯಾ? ಡಿ ಕೆ ಶಿವಕುಮಾರ್ ಅವರು ಅಂದರೆ ಒಂದು ಭಯಾನ ಅಥವಾ ನಿಮ್ಮಲ್ಲಿ ಸಂಘಟನೆ ಸಾಕಾಗ್ತಿಲ್ವಾ? ಹೇಳ್ತೀನಿ ನೋಡಿ, ವಿರೋಧ ಪಕ್ಷವನ್ನು ಎದುರಿಸಲಿಕ್ಕೆ ಆಡಳಿತ ಸರ್ಕಾರಕ್ಕೆ ಭಯ ಇರಬೇಕು. ಅದೇ ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷವನ್ನು ಎದುರಿಸ್ತಕ್ಕಂಥ ಭಯ ಏನಿರಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಂದರಲ್ಲೂ ಕೂಡ ತಪ್ಪುಗಳು ಸಿಗಾಕತ್ತವೆ, ತಪ್ಪುಗಳನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕಾಗಿರೋದೇ ವಿರೋಧ ಪಕ್ಷದ ಕರ್ತವ್ಯ. ಹಾಗಾಗಿ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಭಯದಿಂದ ಹೆಜ್ಜೆ ಇಡಬೇಕು ಹೊರತು ವಿರೋಧ ಪಕ್ಷದವ್ರಿಗೆ ಆ ರೀತಿ ಭಯ ಅಂತಕ್ಕಂಥದ್ದು ಏನು ಕಾಣಲ್ಲ. ಯಾಕೆಂದ್ರೆ ವಿರೋಧ ಪಕ್ಷಕ್ಕೆ ಸಾರ್ವಜನಿಕರೇ ಅವ್ರ ಜೊತೆ ಇರ್ತಕ್ಕಂಥ ಬೆಂಬಲ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಹೋರಾಟನೂ ಕೂಡ ಸಾರ್ವಜನಿಕರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ. ಅಂದ್ರೆ ನಮಗೆ ಯಾರು ಬೆಂಬಲ ಅಂದ್ರೆ ಸಾರ್ವಜನಿಕರೇ ಬೆಂಬಲ. ಈಗ ಸರ್ಕಾರ ನಡೀತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹೆಜ್ಜೆನೂ ಕೂಡ ಯೋಚನೆ ಮಾಡಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಎಲ್ಲಿ ತಪ್ಪಾಗುತ್ತೋ ಆ ರೀತಿಯಲ್ಲಿ. ವಿರೋಧ ಪಕ್ಷ ಆಗಿಲ್ಲ. ನಮ್ಮ ಹತ್ರ ಅಧಿಕಾರ ಇಲ್ಲಲ್ಲ. ನಾವು ಈಗ ಸರ್ಕಾರ ಮಾಡ್ತಕ್ಕಂಥ ತಪ್ಪನ್ನು ಎತ್ತಿಡಿತಕ್ಕಂಥದ್ದೇ ನಮ್ಮ ಕೆಲಸ. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ. ನಾವು ವಿರೋಧ ಪಕ್ಷವಾಗಿ ಸಮಗ್ರವಾಗಿ ಧೈರ್ಯವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿ ಸಮರ್ಥವಾಗಿದೆ, ರಾಷ್ಟ್ರೀಯ ಪಕ್ಷವಾಗಿ ನಿಮಗೆ ಧೈರ್ಯ ಇದೆ, ಒಪ್ಪಿಕೊಳ್ಬೋದು. ಸಂಘಟನಾ ಚತುರ, ಟ್ರಬಲ್ ಶೂಟರ್, ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೀವು ಚುನಾವಣೆ ಇರ್ಬೋದು, ಉಪಚುನಾವಣೆಗಳಿರ್ಬೋದು, ಸಾಲು ಸಾಲು ಗೆಲುವನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಅದರ ಸಂಪೂರ್ಣ ಕೀರ್ತಿಯನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಬಟ್ ಬಿಜೆಪಿ ಹಂತ ಹಂತವಾಗಿ ಡೌನ್ಫಾಲ್ ಆಗೋದನ್ನು ರಾಜ್ಯದ ಜನ ನೋಡಿದ್ದಾರೆ, ನಿಮ್ಮ ಕಾರ್ಯಕರ್ತರು ನೋಡಿದ್ದಾರೆ, ನಿಮ್ಮ ಶಾಸಕರು ನೋಡಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ನೋಡಿ, ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಚುನಾವಣೆಗಳನ್ನ ಗೆಲ್ತಾರೆ. ತಮಗೆ ಗೊತ್ತಿದೆ, ಮ್ಯಾನ್ ಪವರ್ ಇದೆ, ಸರ್ಕಾರದ್ದು ಎಲ್ಲ ಪವರ್ಗಳು ಇರುತ್ತೆ. ಸೊ ಅವ್ರು ಮಾಡ್ತಾರೆ. ಹಿಂದೆ ನಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ 17 ಉಪಚುನಾವಣೆಗಳಲ್ಲಿ 15 ಉಪಚುನಾವಣೆಗಳನ್ನ ನಮ್ಮ ಪಾರ್ಟಿ ಗೆದ್ದಿದೆ. ಎಲ್ಲ ಚುನಾವಣೆಗಳನ್ನು ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆ. ಮಾನ್ಯ ಯಡಿಯೂರಪ್ಪನವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಏನು ಮುಖ್ಯಮಂತ್ರಿ ಸ್ಥಾನ ಇತ್ತು, ಅವಿಶ್ವಾಸದ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೌಸ್ ಒಳಗೆ ಒಂದು ಮಾತು ಹೇಳ್ತಾರೆ. ಮುಂಬರ್ತಕ್ಕಂಥ MP ಚುನಾವಣೆಗೆ, ಪಾರ್ಲಿಮೆಂಟರಿ ಚುನಾವಣೆಗೆ ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ ಅಂತ ಹೋರಾಟವನ್ನ ಮಾಡಿ 28ಕ್ಕೆ 25 MP ಸೀಟ್ಗಳನ್ನ ಗೆಲ್ಲಿಸ್ಕೊಬರೋದ್ರ ಮುಖಾಂತರ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ನಾಯಕರು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಪಕ್ಷದಲ್ಲೂ ಕೂಡ ಬಹುದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಇವತ್ತು ಕೂಡ ನಾಯಕರಿದ್ದಾರೆ, ಹಿಂದೆನೂ ಕೂಡ ಇದ್ರು, ಇಲ್ಲ ಅಂತಲ್ಲ. ಅವರು ಕೆಲವೊಬ್ರು ಪಾರ್ಲಿಮೆಂಟರಿ ಚುನಾವಣೆಗೆ ಹೋಗಿರೋದ್ರಿಂದ ಇವತ್ತು ಹೌಸ್ ಒಳಗೆ ಇಲ್ಲದೆ ಇರ್ತಕ್ಕಂಥವ್ರು ಇರ್ಬೋದು. ಇವತ್ತು ಯಡಿಯೂರಪ್ಪರು ಬಹುದೊಡ್ಡ ರೈತ ಹೋರಾಟಗಾರರು, ಬಹುದೊಡ್ಡ ನಾಯಕರು. ಅವರು ನೇತೃತ್ವದಲ್ಲಿ ನಾವು 2 ಬಾರಿ ಸರ್ಕಾರವನ್ನ ಮಾಡಿದ್ದೀವಿ. ಅದರಲ್ಲೂ ಕೂಡ ಅವ್ರು ಇರ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಎಲ್ಲ ಚುನಾವಣೆ ಗೆದ್ದಿದ್ದೀವಿ. BBMP ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಎಲ್ಲ ಪಟ್ಟಣ ಪಂಚಾಯತಿ, ಪುರಸಭೆ ಚುನಾವಣೆಗಳು ಕೂಡ ಗೆದ್ದಿದ್ದೀವಿ. ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಗೆಲುವಿನ ನಾಗಾಲೋಟ ಇದ್ದೇ ಇರುತ್ತೆ. ಎಲ್ಲ ಸರ್ಕಾರಗಳು ಕೂಡ ಸಹಜ. ಅದು 28ಕ್ಕೆ ನೀವು ಬರ್ತೀರಾ ಅನ್ನೋ ವಿಶ್ವಾಸ ಇದೆಯಾ? 100ಕ್ಕೆ 100. ಕರ್ನಾಟಕ ರಾಜ್ಯದಲ್ಲಿ ಈ ಸೂರ್ಯ ಚಂದ್ರ ಇರೋಷ್ಟು ಸತ್ಯ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಇದು ಕರ್ನಾಟಕದ ಜನಮನಸ್ಸದಲ್ಲಿ ಇರ್ತಕ್ಕಂಥ ಮಾತುಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಿರ್ತಕ್ಕಂಥದ್ದು. 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಸರ್ಕಾರ 2028ಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳ್ತೀನಿ. JDS ಜೊತೆಗಿನ ಮೈತ್ರಿ ಹೇಗಿದೆ? ಅದು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ. ನೋಡಿ, ನಮ್ದು ಒಂದು ರಾಷ್ಟ್ರೀಯ ಪಾರ್ಟಿ ಆಗಿರೋದ್ರಿಂದ ನಾವಿದ್ರ ಬಗ್ಗೆ ಪಕ್ಷದ ಒಬ್ಬ ಪದಾಧಿಕಾರಿಯಾಗಿ, ಕ್ಷೇತ್ರದ ಒಬ್ಬ ಶಾಸಕನಾಗಿ ಈ ವಿಚಾರವನ್ನು ನಾವು ಹೇಳಲಿಕ್ಕೆ ಬರಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಮ್ಮ ರಾಜ್ಯ ನಾಯಕರು ಬದ್ಧರಿರ್ತಾರೆ. ನಮ್ಮ ರಾಷ್ಟ್ರೀಯ ತಗೊಳ್ತಕ್ಕಂಥ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹಾಗಾಗಿ ಆ ವಿಚಾರದಲ್ಲಿ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯ ನಾಯಕರು ತಗೊಳ್ತಕ್ಕಂಥ ತೀರ್ಮಾನಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಯಾಗಿ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಬದ್ಧರಾಗಿರ್ತೀವಿ ಅಂತಕ್ಕಂಥ ಮಾತನ್ನ ತಮ್ಗೆ ಹೇಳ್ತೀವಿ.